ಈಗ ಹೆಲ್ತ್ ವೈಸ್ ಬರೋದಾದ್ರೆ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೊಂತಾ ಇದ್ದೀರಾ ಅಂತ? ಅದೇ ನಾನು ಇವಾಗ ಫುಡ್ ಅಲ್ಲಿ ಸ್ವಲ್ಪ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅದು ಜಾಸ್ತಿ ಕಾನ್ಶಿಯಸ್ ಆಗಿದ್ದೀನಿ. ಕೆಲವರು ಏನ್ ಬೇಕೋ ನೀನ್ ತಿನ್ಬೋದು ಅಂತ ಹೇಳ್ತಾರೆ, ಕೆಲವರು ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತಾರೆ. ಸೊ ಅದೊಂದು ಕಾನ್ಶಿಯಸ್ ಆಗಿ ಏನ್ ತಿನ್ಬೇಕು ಒಟ್ಟು ಚೆನ್ನಾಗಿ ತಿಂತಾ ಇದೀನಿ. ವೆಯ್ಟ್ ಗೇನ್ ಆಗ್ಬಿಡ್ತೀನಿ, ಹಂಗ್ ಶೇಪ್ಲೆಸ್ ಆಗ್ಬಿಡ್ತೀನಿ, ಅವೆಲ್ಲ ನನ್ನ ತಲೆಯಲ್ಲಿ ಏನು ಇಲ್ಲ. ಚೆನ್ನಾಗಿ ತಿಂತಾ ಇದೀನಿ. ಅಂಡ್ ಈ ಸ್ವಲ್ಪ ಸ್ಟ್ರೆಸ್, ನಾನು ಆಕ್ಚುಲಿ 4 month ವರ್ಗು ನಾನು ವರ್ಕ್ ಮಾಡಿದ್ದೆ ಹೈದ್ರಾಬಾದ್ಗೆ ಹೋಗಿ ಅಪ್ ಅಂಡ್ ಡೌನ್ ಮಾಡಿ. 4th month ಆಗೋವರೆಗೂ ವರ್ಕ್ ಮಾಡಿರೋದ್ರಿಂದ ಏನಾಯ್ತು, ನನಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿ BP ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತು. ಸೊ ಅದಕ್ಕೋಸ್ಕರ ನನಗೆ ಮಾತ್ರೆ ಕೊಟ್ಟಿದ್ದಾರೆ ಎವ್ರಿ ಡೇ, ಅದೊಂದು ಟ್ಯಾಬ್ಲೆಟ್ ತಗೊಳ್ತಿದ್ದೀನಿ. ಅದು ಬಿಟ್ರೆ ಎಲ್ಲ ನಾರ್ಮಲ್ ಇದೆ, ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಬೇಬಿನೂ ಕರೆಕ್ಟ್ ಗ್ರೋತ್ ಇದೆ. ಕ್ಯಾಲ್ಶಿಯಮ್ಮು ಮತ್ತೆ ಐರನ್ ಟ್ಯಾಬ್ಲೆಟ್ಸು ಅದೆಲ್ಲ ಮಾಮೂಲಿ ಸಪ್ಲಿಮೆಂಟ್ಸ್ ತಗೊಳ್ತಾ ಇದ್ದೀನಿ. ಅಷ್ಟೇ. ಖುಷಿಯಾಗಿದ್ರೆ ಅದು ಖುಷಿಯಾಗಿರುತ್ತೆ, ಚೆನ್ನಾಗಿ ತಿಂದ್ರೆ ಅದು ಹೆಲ್ದಿಯಾಗಿರುತ್ತೆ. ಹೆಲ್ತ್ ವೈಸ್ ಸೂಪರ್ ಆಗಿದೆ. ಅಂಡ್ ಇವ್ರು ಇದಾರಲ್ಲ ನೋಡ್ಕೊಳ್ಳೋದಕ್ಕೆ, ಅವರೇ ಹೇಳ್ತಾರೆ. ಅಂಡ್ ಅವ್ರದ್ದು ಸ್ವಲ್ಪ ಟೈಮ್ ನನಗೆ ಸಿಗ್ತಾ ಇಲ್ಲ ಅನ್ನೋದು ಬಿಟ್ರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ಈಗ ಅವ್ರು ಬಿಸಿ ಆಗಿರೋದ್ರಿಂದ ಬಿಸಿ ಅಂದ್ರೆ ಫಸ್ಟ್ 2nd and 4th week ಅವ್ರು ಇರಲ್ಲ, ಹೈದ್ರಾಬಾದ್ ಅಲ್ಲಿ ಇರ್ತಾರೆ. ಆ ಟೈಮಲ್ಲಿ ನಂಗೆ ಸಿಕ್ಕಾಬಟ್ಟೆ ಲೋನ್ಲಿ ಫೀಲ್ ಆಗುತ್ತೆ. ಫೋನ್ ಮಾಡಿ ತಲೆ ತಿಂತಾ ಇರ್ತೀನಿ. ಸೊ 1st and 3rd week ಅದು ಇದು ಇವ್ರಿಗೆ ಕೆಲಸ ಬರ್ತಾನೆ ಇರುತ್ತೆ. ಸೊ ಈ ಟೈಮಲ್ಲಿ ಪರ್ಟಿಕ್ಯುಲರ್ಲಿ ಈ ಟೈಮಲ್ಲಿ ನನಗೆ ಇವ್ರು ಜಾಸ್ತಿ ಮನೇಲಿ ಇರಬೇಕು, ನನ್ನ ಜೊತೆಗಿರ್ಬೇಕು ಅಂತ ಅನ್ಸುತ್ತೆ. ಅದೊಂದು ಸ್ವಲ್ಪ ಅವ್ರ ಹತ್ರ ಕೆಲಸದಿಂದ ಆಗ್ತಿಲ್ಲ, ಬಿಟ್ರೆ ಎಲ್ಲ ಸೂಪರ್. ಎಸ್. ಈಗ ಹುಟ್ಟೋ ಮಗುಗೆ ಯಾವ ಹೆಸರುಗಳನ್ನ ಸೆಲೆಕ್ಟ್ ಮಾಡಿದ್ರ? ಏನು ಸೆಲೆಕ್ಟ್ ಮಾಡಿಲ್ಲ, ಇನ್ನು ಯೋಚನೆ ಮಾಡಿಲ್ಲ. ಹಂಗಂತಲ್ಲ, ನನ್ಗೆ ಆಕ್ಚುಲಿ ಸಾಂಸ್ಕ್ರಿಟ್ ನೇಮ್ ಇಡ್ಬೇಕು ಅಂತ ನಂಗೆ ತುಂಬಾ ಇಷ್ಟ ಇದೆ. ಅದ್ ಬಿಟ್ರೆ ಹೆಸರು ಸೆಲೆಕ್ಟ್ ಏನು ಮಾಡಿಲ್ಲ. ಬಿಕಾಸ್ ಹೆಣ್ಣಾಗುತ್ತೋ ಗಂಡಾಗುತ್ತೋ ಗೊತ್ತಿಲ್ಲ. ಫಸ್ಟ್ ಆ ಒಂದು ಅದು ಏನಂತ ಅವತ್ತಿನ ದಿನ ಆಗೋಗ್ಲಿ ಅಂತ, ನಮ್ಗೆ ಡೆಲಿವರಿ ಏನಿದೆ ಅವತ್ತಿನ ದಿನ ಆಗೋಗ್ಲಿ, ಆಮೇಲೆ ಎಲ್ಲ ನೋಡ್ಕೊಳ್ಳೋಣ, ಎಲ್ಲ ಒಳ್ಳೇದಾಗತ್ತೆ ಅಂತ ಹೆಸರು ಎಲ್ಲ ಇನ್ನೂ ಏನು ಸೆಲೆಕ್ಟ್ ಮಾಡಿಲ್ಲ. ಅಷ್ಟೆಲ್ಲ ಇನ್ನು ಪ್ಲಾನ್ ಮಾಡಿ. ಬಟ್ ಸಂಸ್ಕೃತ ವರ್ಡ್ ಇಡಬೇಕು ಅನ್ನೋದು ಇಬ್ರದ್ದು. ಅಂದ್ರೆ ಅದ್ರ ಪರ್ಟಿಕ್ಯುಲರ್ ಆಗಿ ಏನಾದ್ರು ರೀಸನ್ ಇದೆಯಾ ಅಂತ? ಸಂಸ್ಕೃತ ಭಾಷೆ ಅದ್ರದ್ದು ಒಂದೊಂದು ವರ್ಡಿಗೂ ಒಂದು ಅರ್ಥಗಳು, ಮೀನಿಂಗ್ಗಳು ಜಾಸ್ತಿ ಇರುತ್ತೆ. ಅಂದ್ರೆ ನಾನು ಆಕ್ಚುಲಿ ಟ್ಯೂಸ್ಡೇ, ಫ್ರೈಡೇ ಆತರ ಪರ್ಟಿಕ್ಯುಲರ್ಲಿ ಈ ಲಕ್ಷ್ಮೀ ಪೂಜೆ ದಿನ ಆತರ ಎಲ್ಲ ಬಂದಾಗ ನಾನು ಜಾಸ್ತಿ ಶ್ಲೋಕಗಳು, ಮಂತ್ರಗಳು, ಸ್ತೋತ್ರ ಅದೆಲ್ಲ ಹೇಳ್ತಿರ್ತೀನಿ. ಸೊ ಆ ಸ್ತೋತ್ರದಿಂದ ಬರೋ ವರ್ಡ್ನ ನಾನು ಇಡ್ಬೇಕು ಅಂತ ನಂಗೆ ಮುಂಚೆಯಿಂದನೂ ಇತ್ತು. ಸಾಂಸ್ಕ್ರಿಟ್ ಇಂದ ತಗೊಬೇಕು, ಸಂಸ್ಕೃತ ವೆರಿ ಅಟ್ರಾಕ್ಟಿವ್ ಆಗಿರುತ್ತೆ ಅದೊಂಥರ. ಇವಾಗ ಸಪೋಸ್ ಕೂಡ ತುಂಬಾ ಇವಾಗ ವಿದ್ಮಹಿ, ಧೀಮಹಿ ಆತರ ಎಲ್ಲ ಒಂದು ವರ್ಡ್ಸ್ ಗಳು ಬರುತ್ತೆ ಸಾಂಸ್ಕ್ರಿಟ್ ಮಂತ್ರ ಹೇಳ್ಬೇಕಾದ್ರೆ. ಸೊ ಆ ವರ್ಡ್ಗಳು ನಂಗೆ ತುಂಬಾ ಇಷ್ಟ ಆಗತ್ತೆ. ಕೆಲವೊಂದು ವರ್ಡ್ ನಾನು ಆಕ್ಚುಲಿ ನಮ್ಮ ಅಕ್ಕನ ಮಗುಗ ಕೆಲವೊಂದು ಸಾಂಸ್ಕ್ರಿಟೇ ಜಾಸ್ತಿ ಇದು ಮಾಡಿದಿತ್ತು, ಸಜೆಸ್ಟ್ ಮಾಡಿದಿತ್ತು. ಸೊ ಹಂಗಾಗಿ ಅದ್ರಲ್ಲಿ ಪರ್ಟಿಕ್ಯುಲರ್ಲಿ ಸಾಂಸ್ಕ್ರಿಟ್ ಇಡ್ಬೇಕು ಹೆಸರು, ಸಾಂಸ್ಕ್ರಿಟ್ ಅಲ್ಲಿ ಚೂಸ್ ಮಾಡ್ಬೇಕು ಅಂತಿದೆ. ಬಿಟ್ರೆ ಈಗಲೇ ಏನು ಸೆಲೆಕ್ಟ್ ಮಾಡಿಲ್ಲ. ಎಸ್. ಅಪ್ಪ ಅಮ್ಮ ಹೇಗೆ, ಎಷ್ಟು ಹ್ಯಾಪಿ ಆಗಿದ್ದಾರೆ ನಿಮ್ಮ ತಂದೆ ತಾಯಿ ಅಂಡ್ ನಿಮ್ಮ ತಂದೆ ಮತ್ತೆ ತಂಗಿ? ಎಲ್ರು ಕಾತುರದಲ್ಲಿ ವೇಟ್ ಮಾಡ್ತಿದ್ದಾರೆ. ಅವ್ರ ತಂದೆ ನನ್ನ ಹೆಂಡತಿ ಮತ್ತೆ ಹುಟ್ಟು ಬರ್ತಾಳೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದಾರೆ. ಸೊ ಅವರಿಗೂ ಕೂಡ ಹೆಣ್ಮಗು ಆಗ್ಬೇಕು ಅಂತಾನೆ ಉದ್ದೇಶ. ಅವ್ರಿಗೂ ಹೆಣ್ಣಾಗ್ಬೇಕು ಅಂತ ತುಂಬಾ ಆಸೆ. ಇವ್ರ ತಾಯಿಗೆ ಮಾತ್ರ ಗಂಡಾಗ್ಬೇಕು ಅಂತ. ಬಿಕಾಸ್ ಎಲ್ಲರೂ ಹೆಣ್ಮಕ್ಳೇ ಇದಾರೆ, ಒಬ್ಬರೇ. ನಾನು ನಮ್ಮ ಅಕ್ಕ ಇಬ್ರು ಹೆಣ್ಮಕ್ಳೇ ಆಗೋದು. ನೀವು ಮತ್ತೆ ನಿಮ್ಮ ಅಕ್ಕ ಇಬ್ರು ಹೆಣ್ಮಕ್ಳು? ನಿಮ್ಮ ಒಂದು ಬ್ರದರ್ ಇಲ್ಲ, ನಂಗೆ ಬ್ರದರ್ ಇಲ್ಲ, ಅಣ್ಣ ತಮ್ಮ ಯಾರು ಇಲ್ಲ. ಅಂಡ್ ನನ್ನ ಅಕ್ಕನ್ಗೂ ಹೆಣ್ಮಗುನೇ ಆಗೋಯ್ತು. ಹಂಗಾಗಿ ಅವ್ರಿಗೆ ಗಂಡ್ ಮಗು ಒಂದ್ ಬರ್ಲಿ. ಪ್ರತಿ ಸರಿ ಹೆಣ್ಮಗುನ್ ಕೂಡ ಹಿಂಗ್ ನೋಡ್ತಾರೆ. ಅಲ್ಲ, ಅದ್ ಆಕ್ಚುಲಿ ಏನ್ ಗೊತ್ತಾ, ನನ್ಗೆ ಯಾಕೋ ಸ್ವೀಟ್ ತಿನ್ಬೇಕು ಅನ್ಸ್ತಾ ಇದೆ ಅಂತಂದ್ರೆ ನಮ್ಮ ಅಮ್ಮ ಸ್ವೀಟ್ ತಿನ್ಬೇಕು ಅನ್ಸ್ತಾ ಇದೆಯಾ, ಹೆಣ್ಮಗುನೇ ಅಂತ ಅಂತಾರೆ. ಹಂಗೆ ಅವ್ರಿಗೆ ಗಂಡ್ ಮಗು ಬೇಕು ಅಂತ ತುಂಬಾ ಆಸೆ ಇದೆ. ನಮ್ಮಪ್ಪ ಸ್ಟ್ರಾಂಗ್ಲಿ ಹೆಣ್ಮಗುನೇ ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಎಷ್ಟ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಗಂಡ್ ಮಗು ಅಂದ್ರೆ ಡಿಸಪಾಯಿಂಟ್ ಆಗ್ಬಿಡ್ತಾರೆ. ಹೌದು, ನನ್ನ ಹೆಂಡತಿ ಮತ್ತೆ ಬರ್ತಾಳೆ, ನನ್ನ ಹೆಂಡತಿ ಮತ್ತೆ ಅವ್ರ ತಾಯಿ ಬರ್ತಾರೆ ಅಂತ. ಅಂಡ್ ಇನ್ನೊಂದೇನಾದ್ರು, ನನಗೆ ಡೆಲಿವರಿ ಡೇಟ್ ಕೊಟ್ಟಿರೋದು ಕೂಡ ಇವ್ರ ತಾಯಿ ತೀರೋಗಿದ್ ಮಂತೆ. ಸೊ ಹಂಗಾಗಿ ಅವ್ರಿಗೆ ಅದೊಂದು ನಂಬಿಕೆ ಇದೆ, ನನ್ನ ಹೆಂಡತಿ ತೀರೋಗಿದ್ದ ಮಂತಲ್ಲೇ ಡೆಲಿವರಿ ಡೇಟ್ ಇದೆ ಅಂದ್ರೆ ಖಂಡಿತ ನನ್ನ ಹೆಂಡತಿನೇ ಮತ್ತೆ ಬರ್ತಾಳೆ ಅಂತ. ಹೌದು, ಅವರೆಲ್ಲ ತುಂಬಾ ಖುಷಿಯಾಗಿದ್ದಾರೆ.
ಅವ್ರ ತಂದೆ ಅಂತೂ 4 years ಇಂದ ನಮ್ಗೆ ಬೈತಾನೆ ಇದ್ರು, ಮಗು ಮಾಡ್ಕೊಂತ ಇಲ್ಲ, ಇನ್ನೂ ಮಗು ಪ್ಲಾನಿಂಗ್ ಮಾಡ್ತಿಲ್ಲ ಅಂತ. ಅಲ್ಲಿ ಹೇಳಕ್ಕಾಗಲ್ಲ, ಆತರ ಎಲ್ಲ ಬೈತಾ ಇದ್ರು ನಂಗೆ. ನನ್ ಇನ್ಮೇಲೆ ಡೌಟು ಗಂಡ್ಸಾಗಿದ್ರೆ ಯಾವ ಅಪ್ಪನೂ ಈ ತರ ಹೇಳಿರಲ್ಲ, ನನ್ನ ಆತರ ಹೇಳ್ತಿದ್ರು. ಹೌದು, ನಾನು ಅಲ್ಲ ಅಂತ ಅನ್ಕೊಂಡ್ಬಿಡಪ್ಪ, ಪರವಾಗಿಲ್ಲ ಹಿಂಗೆ ಅಂತಿದ್ರ? ಹಿಂಗೆ ಹೇಳ್ತಿದ್ದೆ. ನೀ ಎಂತ ಗಂಡಸೇನ ನೀನು, ಎಂತದ ನೀನು ಅಂತ ಮದುವೆ ಬಿಡು, ಯಾಕೆ ಎಲ್ಲರ ಮನೆ ಮುಂದೆ ಅಂತ ಎಲ್ಲ ಬೈತಾ ಇದ್ರು. ಆಮೇಲೆ ನಾನೇ ಎಷ್ಟೋ ಗ್ರೇಟು, ಮದ್ವೆ 1 ವರ್ಷದಲ್ಲಿ ನೀನ್ ಹುಟ್ಟಿರೋದು, ನೀನ್ ಹುಟ್ಟಿದ್ಯಾ ಅಂತ ಎಲ್ಲ ಹೇಳ್ತಿದ್ರು. ಅದು ಆದ್ರೂ ನಾವೇನು ಓಕೆ ಸರಿ ಆಗೋ ಟೈಮಲ್ಲಿ ಆಗುತ್ತೆ ಅಂತ ಅಲ್ಲ, ಒಂದ್ಸಲ ಅದನ್ನ ನಿಮ್ ತಂದೆ ಬೈಯುವಂತದನ್ನ ರೀಕ್ರಿಯೇಟ್ ಮಾಡೋಣ. ಬಿಕಾಸ್ ಯಾಕಂದ್ರೆ ಅದು ನಿಮ್ಮ ಭಾಷೆ ಒಂಥರ ಬೇರೆ ತರ ಇದೆ, ಬೇರೆ ಶೈಲಿ ಇದೆ, ಅದೊಂಥರ ಚಂದ ಇದೆ ಒಂಥರ ಕೇಳಕ್ಕೆ. ಅವರು ಇವಳಿಗೆ ಅರ್ಥ ಆಗ್ಬೇಕು ಅಂತ ಅವರು ಇದೇ ಬೆಂಗಳೂರಿನ ಭಾಷೆಯಲ್ಲೇ ಮಾತಾಡ್ತಾರೆ. ಈ ರೀತಿ ಬೈಗಳೆಲ್ಲ ಇವಳಿಗೂ ಅರ್ಥ ಆಗ್ಬೇಕು ಅನ್ನೋ ಕಾರಣಕ್ಕೆ. ಅಂದ್ರೆ ಅದ್ ಅರ್ಥ ಆದಾಗ ಅಟ್ಲೀಸ್ಟ್ ಅವರಿಬ್ರು ಬೇಗ ಯೋಚನೆ ಮಾಡ್ತಾರೆ ಅಂತ. ಅದಕ್ಕೆ ಆ ಕಾರಣಕ್ಕೆ ಬೆಂಗಳೂರಿನ ಭಾಷೆಲ್ಲೇ ಹೇಳ್ತಿದ್ರು. ಹಂಗೂ ಹೇಳ್ಬೇಕು ಅಂತಂದ್ರು, ಇವಾಗ ತಂದ್ರುವ ನೀನೆಂತ ಗಂಡ್ಸನ, ಇಷ್ಟ ದಿನ ಆತು, ನಾನು ಮದುವೆ ಆಗಿ 1 ವರ್ಷದಲ್ಲಿ ಮಗು ಮಾಡ್ಕೆಂಜಿ, ನೀ ನೋಡಿದ್ರೆ 4 ವರ್ಷ ಆತು, ಇನ್ನು ಸುದ್ದಿಲ್ಲ. ಎಲ್ರಿಗೂ ನಾನು ಎಂತ ಉತ್ತರ ಕೊಡವು, ಪ್ರತಿಯೊಬ್ಬರು ಕೇಳ್ತಾರೆ ನಿನ್ ಮಗಂದ ಎಂತೂ ಸುದ್ದಿಲ್ಲ, ಬಗದಂತೂ ಸುದ್ದಿ. ಅವು ಬೇರೆ ತರ ಯೋಚನೆ ಮಾಡ್ತಾ ಕಡೆಗೆ. ಗಂಡ್ಸಾದ್ರೂ ಪ್ರೂವ್ ಮಾಡು ಮಾರಾಯ, ಇದು ನಮ್ಮಪ್ಪ ಹೇಳಿರೋ ಮಾತು. ಗಂಡ್ಸಾದ್ರೂ ಪ್ರೂವ್ ಮಾಡು ಅಂತ. ತಂದೆ ಮಗಂಗೆ ಹಿಂಗೆ ಹೇಳಿದಾಗ ನಾನು ಪ್ರೂವ್ ಮಾಡ್ಲೇಬೇಕಲ್ಲ. 4 ವರ್ಷ ಕಾದೆ ಅದಕ್ಕೆ ಪ್ರೂವ್ ಮಾಡಕ್ 4 years ಟೈಮ್ ತಗೊಂಡಿದ್ರ. ಈ ಟೈಮ್ ಆದ್ಮೇಲೆ ನೀವೇನ್ ರಿಯಾಕ್ಟ್ ಮಾಡಿದ್ರಿ? ಈಗ ಕನ್ಫರ್ಮ್ ಆದ್ಮೇಲೆ ಫೋನ್ ಮಾಡಿ ಏನ್ ಹೇಳಿದ್ರಿ ನಿಮ್ ತಂದೆಗೆ? ಹಂಗೆ ಸರ್ಪ್ರೈಸ್ ಆಗಿ ಮಾಡ್ಬೇಕು, ಏನಾದ್ರು ರಿವೀಲ್ ಮಾಡ್ಬೇಕು ಅಂತ ನಮ್ಮಿಬ್ರಿಗೆ ಥಾಟ್ ಬಂತು. ಸೊ ಏನ್ ಮಾಡಿದ್ವಿ, ಅವರಿಗೆ ವಾಟ್ಸಪ್ ಯೂಸ್ ಮಾಡಕ್ಕೆಲ್ಲ ಅಷ್ಟೊಂದು ಬರಲ್ಲ, ಅಲ್ಲಿ ನೆಟ್ವರ್ಕ್ ಇರಲ್ಲ. ಹಳ್ಳಿ ಸಿರ್ಸಿ ಹತ್ರ, ಸಿರ್ಸಿ ಸಿದ್ದಾಪುರದ ಮಧ್ಯ ಬರುತ್ತೆ, ಮತ್ಕೇಳಿ ಅಂತ. ಸೊ ಅಲ್ಲಿ ನೆಟ್ವರ್ಕ್ ಇಲ್ಲ, ವೈಫೈ ಇದೆ, ದಿನ ವೈಫೈ ಆನ್ ಇರುತ್ತೆ. ನಮ್ಮ ಅಪ್ಪ ಯೂಸ್ ಮಾಡಲ್ಲ, ವರ್ಷಕ್ಕೊಂದ್ಸರಿನ 2 ಸರಿನ ಯೂಸ್ ಮಾಡ್ತಾರೆ. ಅವತ್ತು ಆನ್ ಮಾಡಿಸ್ದೆ, ಕಷ್ಟಪಟ್ಟು ಪಕ್ಕದ ಮನೆಯವ್ರನ್ನೆಲ್ಲ ಕರೆಸಿ ವೈಫೈ ಆನ್ ಮಾಡಿಸಿ ಅದು ಫೋನಿಗೆ ಕನೆಕ್ಟ್ ಮಾಡಿ ಒಂದು ಪಿಕ್ಚರ್ ಕಳಿಸ್ದೆ ಅವರಿಗೆ. ಯಾರಿಗೂ ಹೇಳ್ಬೇಡಿ, ಇನ್ನೊಂದು 3 ತಿಂಗಳು ನೀವು ತಾತ ಆಗ್ತಿದ್ದೀರಾ ಅಂತ. ಅಲ್ಲ, ನೀವು ತಾತ ಆಗ್ತಿದ್ದೀರಾ, ಆದ್ರೆ ಇನ್ನ 2 ತಿಂಗಳು ಯಾರಿಗೂ ಹೇಳ್ಬೇಡಿ. ಫಸ್ಟ್ ಯಾರಿಗೂ ಹೇಳ್ಬೇಡಿ 3 ತಿಂಗಳು ನೀವು ತಾತ ಆಗ್ತಿದ್ದೀರಾ ಅಂತ. ಫಸ್ಟ್ ಕನ್ವೆ ಮಾಡೋದೇನು ಇಂಪಾರ್ಟೆಂಟ್, ಯಾರಿಗೂ ಹೇಳ್ಬೇಡಿ. ಫಸ್ಟ್ 3 months ಹೇಳ್ಬೇಡಿ ಪ್ಲೀಸ್ ಅಂತ. ನಮ್ಮ ಅಪ್ಪ ಹೆಂಗೆ ಅಂದ್ರೆ ಒಂದ್ ವಿಷಯ ಗೊತ್ತಾಯ್ತು ಎಲ್ರಿಗೂ ಹೇಳ್ಕೊಂಡ್ ಬಂದ್ಬಿಡ್ತಾರೆ. ಸೊ ಇದನ್ನ ಹೇಳಿ ನೀವು ತಾತ ಆಗ್ತಿದ್ದೀರಾ ಅಂತ ಕೂಡ ಕಾಲಲ್ಲೂ ಇದ್ದ ಅವಾಗ. ಕರೆಯ ನಿಜಾನ ಅಂತ. ಸೊ ಕರೆಯ ಅಯ್ಯ ಇಷ್ಟೇ, ಏನು ಫುಲ್ ರಿಯಾಕ್ಷನ್ ಅವ್ರಿಗೆ ಬರ್ತಾ ಇಲ್ಲ. ಏನ್ ಕಾಲಲ್ಲಿ ಇದ್ರ? ನಾನ್ ಕಾಲಲ್ಲಿ ಇದ್ದೆ, ವಾಟ್ಸಪ್ ಕಾಲಲ್ಲಿ ಇದ್ದೆ. ಇಮೇಜ್ ಕಳ್ಸಿದ್ದೆ ಅವ್ರಿಗೆ. ಹೇಳ್ಬೇಕು ಇಮೇಜ್ ಓಪನ್ ಮಾಡು, ಈ ತರ ಕ್ಲಿಕ್ ಮಾಡು ಎಲ್ಲ ಹೇಳ್ಬೇಕಿತ್ತು. ಓಪನ್ ಮಾಡಿದಾಗ ಅದು ಓದಿ ಅವ್ರನ್ನು ರಿಯಾಕ್ಷನ್ ಏನು ಇಲ್ಲ, ಫ್ಲಾಟ್ ಆದ್ರು. ಆಮೇಲೆ ಕೆಳಗಡೆ ಯಾರಿಗೂ ಹೇಳ್ಬೇಡ ಇನ್ನು 3 ತಿಂಗಳು ಅಂತ ಇತ್ತಲ್ಲ, ಅದನ್ನ ನೋಡಿ ಮತ್ ನಂಗೆ ಎಂತ ಕೇಳ್ದೆ, ಮೈಕದ ಹತ್ರ ಬಂದು ಹೇಳಿದ್ರೆ ಸ್ಪೀಕರ್ ಹೋಗದೆ ಇರುತ್ತಾ ಅಂತ. ನಂಗೆಂತ ಕೇಳ್ದೆ, ನಾ ಸುಮ್ನಿರವಲ್ಲ, ನಾ ಎಲ್ಲರಿಗೂ ಹೇಳ್ತೆ ಅಂತ ಅಂದ್ರು. ಅವ್ರು ಹೇಳ್ಬಿಡ್ತಾರೋ, ಅವ್ರು ಎಲ್ಲಾರ್ಗು ಹೇಳ್ಬಿಡ್ತಾರೆ ಅನ್ನೋದು ಯೋಚನೆಯಲ್ಲೇ ಇದ್ವಿ ನಾವು. ಯಾರಿಗೂ ಹೇಳ್ಬೇಡ ಅಂತ. ಬಿಕಾಸ್ ನಮ್ ಕಡೆ 4 months ಆಗೋವರೆಗೂ ಯಾರತ್ರನೂ ಹೇಳಲ್ಲ. ಸೊ ಹಂಗಾಗಿ ಅವರು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ. ಆಕ್ಚುಲಿ ಅವ್ರ ತಂದೆ ಜಾಸ್ತಿ ಖುಷಿ ಆದ್ರೂ ದುಃಖ ಆದ್ರೂ ಎಕ್ಸ್ಪ್ರೆಸ್ ಮಾಡೋದ್ ಕಮ್ಮಿನೇ. ಬಟ್ ಅವತ್ತು ಫೋನಲ್ಲಿ ಮಾತೇ ಬರ್ತಾ ಇರ್ಲಿಲ್ಲ. ನಿಜ ಸ್ವಲ್ಪ ಹಿಂಗೆ ಅಂತಂದ್ರೆ ಈ ಮಗನ್ ತಂದೆ ಜೊತೆ ಡಿಸ್ಟೆನ್ಸ್ ಇಟ್ಕೋತಾರಲ್ಲ, ಈ ತರ ಕೆಲವು ವಿಚಾರಗಳಲ್ಲಿ ಸ್ಟ್ರಿಕ್ಟ್ ಫಾದರ್ ತರ ಇರ್ತಾರೆ. ಇನ್ ಕೆಲವು ವಿಚಾರದಲ್ಲಿ ನಾವು ಬೈಕೋತೀವಿ, ಫ್ರೆಂಡ್ ತರ ಮಾತಾಡ್ತೀವಿ. ಸೊ ಅಷ್ಟು ಕ್ಲೋಸ್ ಇದೀವಿ, ಹಂಗೆ ಅಷ್ಟು ಡಿಟ್ಯಾಚ್ ಆಗೋದೀವಿ. ಅದೊಂಥರ ಮಿಕ್ಸ್, ಯಾರಿಗೂ ಅಳಿಯಕ್ಕೆ ಸಾಧ್ಯ ಇಲ್ಲ ನಮ್ಮಿಬ್ರನ್ನ. ಇದು ಕ್ಲೋಸ್ ಆಗಿ ಮಾತಾಡ್ಬೋದು, ಈ ವಿಷಯ ಮಾತಾಡಲ್ವಲ್ಲ ಅನ್ನೋ ತರ ನಾವಿರೋದು. ನಾವ್ ಯಾವ್ದು ಓಕೆ ಇದನ್ನ ಈಸಿಯಾಗಿ ತಗೊಳ್ತಾರೆ ಅಂತ ಅನ್ಕೊಳ್ತೀವೋ ಅದನ್ನ ಸ್ವಲ್ಪ ಅವ್ರು ಸೀರಿಯಸ್ ಆಗಿ ತಗೊಳ್ತಾರೆ. ಯಾವ್ದು ಇದು ಈ ವಿಷಯ ಹೆಂಗ್ ಹೇಳೋದು ಇವ್ರಿಗೆ ಅಂತ ಅನ್ಕೊಂಡಾಗ ಫುಲ್ ಈಸಿ. ಇವಾಗ ನಾವಿಬ್ರು ಮದ್ವೆನೆ ಈ ತರ ಲವ್ ಮಾಡ್ತಿದೀವಿ, ಒಪ್ಕೊಳ್ತಾರ ಇಲ್ವಾ ಅನ್ನೋದು ಸ್ವಲ್ಪ ಹಿಂಜರಿಕೆ ಇತ್ತು. ಆಮೇಲೆ ಸ್ವಲ್ಪ ನನ್ನ ಅಪ್ಪ ಅಮ್ಮಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು. ಸೊ ಆ ವಿಷಯ ಗೊತ್ತಾದ್ರೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಅದನ್ನ ಒಪ್ಕೊಳ್ತಾರೋ ಇಲ್ವೋ ಅಂತ ಎಲ್ಲ ಇತ್ತು. ಬಟ್ ಅವ್ರು ಇಷ್ಟು ಚಿಲ್ಲಾಗಿ ಒಪ್ಕೊಂಡ್ಬಿಟ್ರು ಅಂದ್ರೆ
ಅದೇನಾ ನೀನ್ ಚೆನ್ನಾಗಿರ್ತೀಯ ಅಂದ್ರೆ ನನ್ಗೂ ಓಕೆ ಅಂತ. ನಾನೇನ್ ನಿನ್ ಜೊತೆ ಬದುಕೋದಲ್ಲ, ಬದುಕೋದು ನಿನ್ ಹೆಂಡತಿ ಆಗೋಳು, ನಿನ್ ಆಯ್ಕೆ, ನಿನಗದು ಸರಿ, ನೀನ್ ಅದು ನಿಭಾಯಿಸಿ ಅಂತಂದ್ರೆ ನನಗೇನು ತೊಂದರೆ ಇಲ್ಲ ಅಂತಂದ್ರು. ಅವ್ರ ಏಜ್ ಇವತ್ತು 72. ಆ ಏಜ್ ಅಲ್ಲಿ ಅಂದ್ರೆ ಅವಾಗ 68ನೇ ವಯಸ್ಸಲ್ಲಿ ಆ ಊರಲ್ಲಿ ಒಬ್ಬ ವ್ಯಕ್ತಿ ಈ ಮಾತು ಹೇಳೋದು ತುಂಬಾ ದೊಡ್ಡದು. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಹವ್ಯಕ ಬ್ರಾಹ್ಮಣರು ನಾವು, ತುಂಬಾ ಸ್ಟ್ರಿಕ್ಟ್ ಫ್ಯಾಮಿಲಿ, ತುಂಬಾ ನಡ್ಸ್ಕೊಂಬಂದಂತ ಫ್ಯಾಮಿಲಿಗಳು. ಆ ವ್ಯಕ್ತಿ ಆ ಮಾತಾಡ್ತಾನೆ ಅಂತ ನನಗೆ ನಂಬಿಕೆ ಇರ್ಲಿಲ್ಲ, ನನ್ನ ಅಪ್ಪನ ಮೇಲೆ ನನಗೆ ನಂಬಿಕೆ ಇರ್ಲಿಲ್ಲ ಹಿಂಗ್ ಹೇಳ್ತಾರೆ ಅಂತ. ಕೆಲವು ಸಂಬಂಧಿಕರು ಕೂಡ ಹೆಂಗ್ ಒಪ್ಕೊಂಡೆ, ಬೇಡವಾಗಿತ್ತು ಅಂತ ಎಲ್ಲ ಹೇಳಿದ್ರು ಅವ್ರಿಗೆ ಉಲ್ಟಾ ಮಾತಾಡಿ ನೀವು ನಮ್ಮನೆ ಬರೋದಾದ್ರೆ ಬನ್ನಿ, ಇಲ್ಲಂದ್ರೆ ಬೇಡ ಪರವಾಗಿಲ್ಲ. ಹತ್ರದ ಸಂಬಂಧಿಕರೇ ನಮ್ಮಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಈ ಹವ್ಯಕ ವಿಚಾರಗಳು ತುಂಬಾ ಇದೆ. ಹವ್ಯಕ ಅಂತಲ್ಲ, ಅದ್ ಸರಿನಾ ತಪ್ಪು ಅಂತ ನಾನು ಹೇಳೋದು, ಅವ್ರದ್ದೊಂದು ನಡವಳಿಕೆ ರೀತಿ ಅಲ್ಲ ಆ ರೀತಿಯಾಗಿರುತ್ತೆ. ಅವರು ಬೇರೆ ಇದ್ರನ್ನ ಟಚ್ ಮಾಡಲ್ಲ, ಸಪ್ರೇಟ್ ಆಗಿ ಒಂಥರ ಮಡಿ ಅಂತೀವಲ್ಲ, ಮಡಿಯ ಮೇಂಟೈನ್ ಮಾಡ್ತಾರೆ. ಕೆಲವು ಜನ ಇವಳನ್ನ ಮುಟ್ಟೋದಕ್ಕೂ ಹಿಂದೆ ಮುಂದೆ ನೋಡಿದ್ರು. ಹೌದು, ಮದ್ವೆ ಆಗಿದೆ ಅಂತ ನಮ್ಮ ಮನೆಗೆ ಬರಬೇಡಿ ಅನ್ನೋ ತರನು ಮಾತಾಡಿದ್ದು ಉಂಟು. ಎದುರುಗಡೆ ಬೇರೆ ಕಡೆಯಿಂದೆಲ್ಲ ವಿಚಾರಗಳೆಲ್ಲ ಬರುತ್ತಲ್ಲ. ಸೊ ಸ್ವಲ್ಪ ಹೇಗೆ ಅಂದ್ರೆ ಈಗ ನಾರ್ಮಲಿ ಇದ್ದಾಗೆ ನಾನು ಅವ್ರ ಮನೆಗೆ ಹೋದ್ರೆ ಊಟ ಮಾಡಿದ ತಟ್ಟೆ ನಾನು ತೊಳ್ದ್ಬಿಟ್ಟು ಬರ್ಬೇಕು. ನಾರ್ಮಲಿ ನಾನು ಬ್ರಾಹ್ಮಣನಾಗಿದ್ದಾಗ್ಲೇ ನೀವೇ ತೊಳಿಬೇಕು, ಅಷ್ಟು ಮಡಿಯವರು. ಸೊ ಅವ್ರು ತಪ್ಪು ಅಂತ ಹೇಳ್ತಿಲ್ಲ, ಇವತ್ತು ನಮ್ಮನ್ನ ಅವರು ಬೇರೆ ತರ ನೋಡ್ತಾರೆ. ಸೊ ನಾವೇನು ಅಂದ್ರೆ ಬೇಡ, ನಮ್ಮಿಂದ ದೂರ ಇರಿ, ನಾವು ಅವ್ರಿಗೆ ತೊಂದರೆ ಮಾಡೋದು ಬೇಡ, ನಮ್ಗೆ ಅದರಿಂದ ಹರ್ಟ್ ಆಗತ್ತೆ ಏನಕ್ಕೆ ಅನ್ನೋ ತರ ನಾವು ಇದೀವಿ. ಇದನ್ನ ನಮ್ಮ ತಂದೆಯವರು ಕೂಡ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ತುಂಬಾ ಹತ್ತಿರದವರು. ಈವೊಂದು ಅವರು ಇಲ್ಲ ಪರವಾಗಿಲ್ಲ, ನಮ್ಮಿಂದ ತೊಂದರೆ ಆಗೋದಿದ್ರೆ ಬೇಡ, ನಿಮ್ ಜೀವನಕ್ಕೆ ಏನು ತೊಂದರೆ ಆಗಬಾರ್ದು, ಅವ್ರ ಜೀವನಕ್ಕೂ ತೊಂದರೆ ಆಗಬಾರ್ದು, ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ಆ ಡಿಸ್ಟೆನ್ಸ್ ಕೂಡ ಮೇಂಟೈನ್ ಮಾಡ್ಕೊಂಡು, ಅವ್ರಿಗೆ ಹತ್ರ ಬೇಕಾದವ್ರನ್ನೂ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು, ನಮ್ಮ ತಂದೆಯವರು ನಮ್ಮನ್ನ ಎಕ್ಸೆಪ್ಟ್ ಮಾಡಿದ್ದು ತುಂಬಾ ದೊಡ್ಡ ವಿಷಯ.